ಅಗತ್ಯ ಬಿದ್ದರೆ ಕೆಲವು ಸಚಿವರು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕಾಗುತ್ತೆ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಹಿಂದೆ ಹೇಳಿದ್ರು. ಆದರೆ ಈಗ ಅದೇ ಕಗ್ಗಂಟಾಗ್ತಾ ಇದೆ. 3 ಕ್ಷೇತ್ರ, 3 ಸಚಿವರು, 3 ಕಗ್ಗಂಟು. ಏನಿದು ಅಂತ ನೋಡೋಣ. ಬಳ್ಳಾರಿ, ಕೋಲಾರ, ಚಾಮರಾಜನಗರಕ್ಕೆ ಸಂಬಂಧಿಕರಿಗೆ ಟಿಕೆಟ್ ಕೊಡ್ತಾ ಇದ್ದಾರೆ. ಅಂದರೆ ಸಚಿವರ ಸಂಬಂಧಿಕರಿಗೆ ಟಿಕೆಟ್ ಕೊಡ್ತಾ ಇದ್ದಾರೆ. ಸಚಿವರ ಸ್ಪರ್ಧೆ ಯಾಕಿಲ್ಲ? ಹಾಗಾದರೆ ಅವರೇ ಸ್ಪರ್ಧೆ ಮಾಡ್ಬೋದಾಗಿತ್ತಲ್ಲ. ರಾಜ್ಯದ ಸಚಿವರಿಗೆ ಹೈಕಮಾಂಡ್ ಈ ಪ್ರಶ್ನೆಯನ್ನು ಇಟ್ಟಿದೆ. ಸ್ಪರ್ಧೆ ವಿಚಾರದಲ್ಲಿ ಸಚಿವರು ಸೇಫ್ ಎನ್ನುತ್ತಿರುವಾಗಲೇ ಈ ಟೆನ್ಷನ್ ಮತ್ತೆ ಶುರುವಾಗಿದೆ. ಅಂದರೆ ಈ ಪ್ರಶ್ನೆಯನ್ನು ನಾವು ಕೇಳ್ತಾ ಇರೋದಲ್ಲ, ಹೈಕಮಾಂಡೇ ಕೇಳ್ತಾ ಇದೆ. ಅಲ್ಲಪ್ಪ, ಪಕ್ಷ ನಿಮಗೆಲ್ಲವನ್ನ ಕೊಟ್ಟಿದೆ, ನಿಮ್ಮನ್ನು ಮಂತ್ರಿಗಳನ್ನಾಗಿ ಮಾಡಿದೆ. ಪಕ್ಷ ಸಂಕಷ್ಟದಲ್ಲಿರಬೇಕಾದ್ರೆ ನೀವು ಸ್ಪರ್ಧೆ ಮಾಡಬೇಕು, ಬಟ್ ನೀವೇ ಹಿಂದೇಟು ಹಾಕಿದ್ರೆ ಹೆಂಗೆ? ಈಗ ಉದಾಹರಣೆಗೆ ಮುನಿಯಪ್ಪನವರಾಗಿರ್ಬೋದು, ಮಹದೇವಪ್ಪನವರಾಗಿರ್ಬೋದು, ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ಇವರೆಲ್ಲ ಸ್ಪರ್ಧೆ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ಇದೆ ಸಮೀಕ್ಷೆಗಳು. ಬಟ್ ಎಲ್ಲ ಹಿಂದೇಟು ಹಾಕ್ತಾ ಇದ್ದಾರೆ. ಅವ್ರು ಹೇಳ್ತಾರೆ, ನನ್ನ ತಮ್ಮನಿಗೆ ಕೊಡಿ, ನನ್ನ ಹೆಂಡತಿಗೆ ಕೊಡಿ, ನನ್ನ ಮಗನಿಗೆ ಕೊಡಿ, ನನ್ನ ಮಗಳಿಗೆ ಕೊಡಿ, ಬರೀ ಇದೇ ಆಯಿತು. ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಯಾರೂ ಹೇಳ್ತಾ ಇಲ್ಲ. ಯಾಕೆ ಅಂದರೆ ಬಳ್ಳಾರಿ, ಕೋಲಾರ, ಚಾಮರಾಜನಗರ 3 ಕ್ಷೇತ್ರದಲ್ಲಿ ಸಚಿವರ ಸ್ಪರ್ಧೆಗೆ ಈಗ ತಂತ್ರಗಾರಿಕೆ ನಡೀತಾ ಇದೆ. ಇಲ್ಲ ಅವೆಲ್ಲ ಆಗಲ್ಲ, ನೀವೇ ನಿಂತ್ಕೋಬೇಕು ಅಂತ. 3 ಸಚಿವರು ಸಂಬಂಧಿಕರ ಟಿಕೆಟ್ ಬೇಡಿಕೆಗೆ ಹೈಕಮಾಂಡ್ ಗರಂ ಆಗಿದೆಯಂತೆ. ನೋಡ್ರಪ್ಪ, ನಿಂತ್ಕೊಳ್ಳೋದಾದರೆ ನೀವು ನಿಂತ್ಕೊಳ್ಳಿ, ಇಲ್ಲ ಸುಮ್ಮನಿದ್ದು ಬಿಡಿ, ನಿಮ್ಮ ಸಂಬಂಧಿಕರಿಗೆ ಟಿಕೆಟ್ ಕೇಳಬೇಡಿ ಅಂತ ತಮ್ಮ ಕುಟುಂಬಕ್ಕೆ ಬಳ್ಳಾರಿಯ ಸಚಿವ ನಾಗೇಂದ್ರ ಅವರು ಕೇಳ್ಕೊಂಡಿದ್ದಾರೆ. ಕೋಲಾರದಲ್ಲಿ ಸಚಿವ ಮುನಿಯಪ್ಪ, ನಾಗೇಂದ್ರ ತಮ್ಮನ್ನು ಕೊಡಬೇಕು ಅಂತ ಮುನಿಯಪ್ಪ ಅವರು ಕೇಳ್ಕೊಂಡಿದ್ದಾರೆ. ಚಾಮರಾಜನಗರದಲ್ಲಿ ಮಹದೇವಪ್ಪ ಮಗನಿಗೆ ಕೊಡಿ ಅಂತ ಟಿಕೆಟ್ ಬೇಡಿಕೆ ಇಟ್ಕೊಂಡಿದ್ದಾರೆ. ನಮಗೆ ಬೇಡ, ಕುಟುಂಬದ ಸದಸ್ಯರಿಗೆ ಕೊಡಿ ಎಂದಿದ್ದ ಸಚಿವರಿಗೆ ಈಗೇನೋ ಟೆನ್ಷನ್ ಶುರುವಾಗಿದೆಯಂತೆ. ನಿಮ್ಮ ಸಮಸ್ಯೆಯನ್ನು ನೀವೇ ಬಗೆಹರಿಸಿಕೊಳ್ಳದೆ ಇದ್ದರೆ ಟಿಕೆಟ್ಗೆ ಡಿಮ್ಯಾಂಡ್ ಮಾಡಿದ್ರೆ ನಾವು ಒಪ್ಪಲ್ಲ. 3 ಕ್ಷೇತ್ರದ 3 ಸಚಿವರ ವಿರುದ್ಧ ಹೈಕಮಾಂಡ್ ಈಗ ಗರಂ ಆಗಿದೆ ಅನ್ನೋದಕ್ಕಿಂತ ಖಡಕ್ಕಾಗಿ ಹೇಳಬೇಕು ಹೈಕಮಾಂಡ್, ಇಲ್ಲ ನೀವೇ ನಿಂತ್ಕೋಬೇಕು ಅಂತ. ಆಗ ಮಾತ್ರ ಈ ಗೊಂದಲ ಬಗೆಹರಿಯೋದಕ್ಕೆ ಸಾಧ್ಯ. ಈಗಾಗಲೇ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ನಾವು ಏನು ನೋಡ್ತಾ ಇದ್ದೀವಿ, 6-7 ಕ್ಷೇತ್ರಗಳಲ್ಲಿ ಆಲ್ರೆಡಿ ಈಗ ಸಚಿವರುಗಳ ಸಂಬಂಧಿಕರುಗಳಿಗೆ ಕೊಟ್ಟಿದ್ದಾರೆ ಟಿಕೆಟ್. ಈಗ ಮೃಣಾಲ್ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ, ಪ್ರಿಯಾಂಕಾ ಜಾರಕಿಹೊಳಿ ಅವರು ಕೊಟ್ಟಿದ್ದಾರೆ, ನಮಗೂ ಕೊಡಿ ಅಂತ ಇವ್ರುಗಳು. ಬಟ್ ನೀವೇ ಯಾಕೆ ನಿಲ್ಬಾರ್ದು ಅಂತ ಹೈಕಮಾಂಡ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡ್ಕೊಳ್ಳೋಣ. ಸುಖೇಶ್, ಸಂಭಾವ್ಯ ಪಟ್ಟಿಯಲ್ಲಿ ಕೆಲವು ಸಚಿವರ ಸಂಬಂಧಿಕರಿಗೆ ಈಗಾಗಲೇ ಟಿಕೆಟ್ ಘೋಷಣೆ ಆಗಿದೆ. ಬಟ್ ಪರ್ಟಿಕ್ಯುಲರ್ಲಿ ಚಾಮರಾಜನಗರ, ಕೋಲಾರ ಮತ್ತು ಬಳ್ಳಾರಿ ಇಲ್ಲಿ ಮಾತ್ರ ಹೈಕಮಾಂಡ್ ಗರಂ ಆಗಿರೋದು ಯಾಕೆ ಅಂತ? ಅರವಿಂದ್, ಒಂದು ಸ್ಪಷ್ಟ, ಬೇರೆ ಕಡೆಗಳಲ್ಲೂ ಕೂಡ ಕುಟುಂಬದ ಸದಸ್ಯರಿಗೆ ಟಿಕೆಟ್ ಕೊಡಿಸಿಕೊಳ್ಳಲು ಸಚಿವರುಗಳು ಯಶಸ್ವಿಯಾಗಿದ್ದಾರೆ. ಈ ಜಿಲ್ಲೆ ಅಥವಾ ಈ ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಅದೇ ಪ್ರಯತ್ನದಲ್ಲಿದ್ದರು. ಬಹುಶಃ ಅವರು ಯಶಸ್ವಿ ಆಗ್ತಾ ಇದ್ರು. ಆದರೆ ಆ ಸಚಿವರುಗಳು ಮಾಡಿರುವಂಥದ್ದೇನು ಅಂದರೆ, ಅಲ್ಲಿದ್ದಂಥ ಗೊಂದಲ ಏನಿತ್ತು ಜಿಲ್ಲೆಯ ಒಳಗಡೆ, ಟಿಕೆಟ್ಗೆ ಬೇಡಿಕೆ ಇಟ್ಟಂಥ ಬೇರೆಯವರು ಇರ್ಬೋದು, ಅಥವಾ ತಮ್ಮ ಕುಟುಂಬಕ್ಕೆ ಟಿಕೆಟ್ಗೆ ಅಡ್ಡಿಯಾಗಬಹುದಂಥ ಅಭ್ಯರ್ಥಿಗಳಿರ್ಬೋದು, ಅವರ ಜೊತೆ ಒಂದು ಮಾತುಕತೆಯನ್ನು ನಡೆಸಿಕೊಂಡು ಅವೆಲ್ಲವನ್ನು ಸರಿಪಡಿಸಿಕೊಂಡು ಒಂದು ಕ್ಲಿಯರೆನ್ಸನ್ನು ತೆಗೆದುಕೊಂಡು ಟಿಕೆಟನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಎನ್ನುವಂಥದ್ದು. ಆದರೆ ಬಳ್ಳಾರಿ, ಕೋಲಾರ, ಚಾಮರಾಜನಗರದಲ್ಲಿ ಎದುರಾಳಿಗಳು ಅಷ್ಟೇ ಪ್ರಬಲ ಪೈಪೋಟಿ ನೀಡ್ತಾ ಇದ್ರು ಕೂಡ ಈ ಸಚಿವರುಗಳು ಬಹುಶಃ ಹೇಗಿದ್ರು ನಮಗೆ ಸಿಗುತ್ತೆ, ನಾವು ಹೇಳಿದವರಿಗೆ ಸಿಗುತ್ತೆ, ನಾವೇ ಸಚಿವರು ಅನ್ನುವಂತಹ ಜೋಶ್ನಲ್ಲಿ ಇದ್ದಂತೆ ಕಾಣಿಸ್ತಿದೆ. ಹಾಗಾಗಿ ಎದುರಾಳಿಗಳ ಟಿಕೆಟ್ ಡಿಮ್ಯಾಂಡ್ ಇಲ್ಲಿ ಕಡಿಮೆ ಆಗಲೇ ಇಲ್ಲ. ಈಗಲೂ ಅದೇ ಡಿಮ್ಯಾಂಡ್ ಇದೆ. ಸಚಿವರಾದರೆ ನಿಲ್ಲಿ, ಅವ್ರ ಮಕ್ಕಳಿಗೆ ಕೊಡೋದಾರೆ ಅವ್ರಿಗಿಂತ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಇದ್ದಾರೆ ಎನ್ನುವಂಥದ್ದನ್ನ ಜಿಲ್ಲೆಯ ಬೇರೆ ಬೇರೆ ನಾಯಕರುಗಳು ಬಿಂಬಿಸ್ತಾ ಇರೋದ್ರಿಂದ ಸಹಜವಾಗಿಯೇ ಇವರಿಗೆ ಆ ಟಿಕೆಟ್ ಅನ್ನ ಮಕ್ಕಳಿಗೆ ಅಥವಾ ಕುಟುಂಬಸ್ಥರಿಗೆ, ಅಳಿಯರಿಗೆ ಅಥವಾ ಸಹೋದರನಿಗೆ ಕೊಡಿಸ್ಲಿಕ್ಕೆ ಇದುವರೆಗೆ ಇವ್ರ ಹತ್ರ ಸಾಧ್ಯ ಆಗಿಲ್ಲ. ಇದು ಹೈಕಮಾಂಡ್ನ ಅಸಮಾಧಾನಕ್ಕೆ ಕಾರಣವಾಗಿರುವಂಥದ್ದು. ಅವರಲ್ಲಿ ಆ ಜಿಲ್ಲೆಗಳಲ್ಲೂ ಇಂಥದ್ದೇ ಸಮಸ್ಯೆ ಇತ್ತು, ಅವ್ರು ಅದನ್ನ ಸರಿಪಡಿಸ್ಕೊಂಡ್ರು. ನೀವು ಸರಿಪಡಿಸ್ಕೊಳ್ಳದೆ ನಮ್ಮ ಹತ್ರ ಬಂದ್ರೆ ಹಾಗಿದ್ರೆ ನೀವೇ ನಿಲ್ಲೋದ್ರೆ ನಿಂತ್ಕೊಬಿಡಿ ಎತ್ಲಾಗೆ ಅನಿವಾರ್ಯ ಆದ್ರೆ ಅನ್ನುವಂತಹ ಒಂದು ಟಾಸ್ಕ್ ಅನ್ನ ಮುಂದೆ ಇಟ್ಟಂತೆ ಕಾಣಿಸ್ತಾ ಇದೆ. ಹಾಗಾಗಿ ತಮ್ಮ ಜಿಲ್ಲೆಯ ಆಂತರಿಕ ಸಮಸ್ಯೆಯನ್ನು ಬಗೆಹರಿಸಿಕೊಂಡು ಟಿಕೆಟ್ ಅನ್ನ ಕ್ಲಿಯರ್ ಮಾಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ಈ 3 ಜಿಲ್ಲೆಯ ಸಚಿವರುಗಳದು, ಮುನಿಯಪ್ಪನವರು ಇರ್ಬೋದು, ನಾಗೇಂದ್ರ ಇರ್ಬೋದು, ಮಹದೇವಪ್ಪ ಇರ್ಬೋದು, ಇವರುಗಳಿಗೆ ಬಂದಿದೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಅರವಿಂದ್, ವೆಲ್, ಥ್ಯಾಂಕ್ ಯು ಸುಖೇಶ್ ತಮ್ಮ ಡೀಟೇಲ್ಸ್ಗೆ.